ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ಇವತ್ತು ರಾಜ್ಯ ಒಂದು ಐತಿಹಾಸಿಕ ತೀರ್ಪಿಗೆ ಸಾಕ್ಷಿ ಆಗತ್ತೆ. ಅದ್ಯಾವ್ದಂತ ಹೇಳಿದ್ರೆ, ಕಳೆದ ವರ್ಷ ಮಾರ್ಚ್ 6ನೇ ತಾರೀಕಿಗೆ ಬೆಚ್ಚಿ ಬೀಳುವಂತ ಒಂದು ಘಟನೆ ಹಂಪಿ ಭಾಗದಲ್ಲಿ ನಡೆದಿರುತ್ತೆ, ಸಾನಾಪುರದಲ್ಲಿ. ಇದರಲ್ಲಿ ಇಬ್ಬರ ಮೇಲೆ ಅತ್ಯಾಚಾರವಾಗಿ ಅದಾದ ಮೇಲೆ ಒಬ್ಬ ವ್ಯಕ್ತಿಯನ್ನ ನೀರಲ್ಲೆಸೆದಿರ್ತಾರೆ, ಇನ್ನಿಬ್ರು ಹೇಗೋ ನೀರಲ್ಲಿ ಬಿದ್ದಂತವ್ರು ಬಚಾವಾಗಿರ್ತಾರೆ. ಈ ಕೇಸಿನಲ್ಲಿ 3 ಜನ ಏನು ಅಪರಾಧಿಗಳು ಪಾಲ್ಗೊಂಡಿರ್ತಾರೆ, ಅವರಿಗೆ ಗಲ್ಲು ಶಿಕ್ಷೆ ವಿಧಿಸುತ್ತೆ ಇವತ್ತು. ಅದನ್ನು ಕೇವಲ 6 ತಿಂಗಳಲ್ಲೇನೆ ಈ ಶಿಕ್ಷೆಯನ್ನ ಪ್ರಕಟಿಸುತ್ತೆ. ಇಲ್ಲಿ ಎಲ್ಲರಿಗೂ ಒಂದು ಬಹುದೊಡ್ಡ ಕುತೂಹಲ ಇರುತ್ತೆ, ಯಾವ ರೀತಿ ಕೋರ್ಟಿನಲ್ಲಿ ಅತ್ಯಾಚಾರಕ್ಕೆ ಒಳಗಾದಂತವರ ವಿಚಾರಣೆಗಳು ನಡೀತಾವೆ, ಆ ನಂತರ ಸಾಕ್ಷಿ ವಿಚಾರಣೆ ಯಾವ ರೀತಿ ನಡೆಯುತ್ತೆ. ಕೇವಲ 6 ತಿಂಗಳಲ್ಲೇನೆ ಮರಣದಂಡನೆ ಅಂತ ಗರಿಷ್ಠ ಶಿಕ್ಷೆಯನ್ನ ಪ್ರಕಟಿಸ್ತಾರೆ ಅನ್ನುವಂಥದ್ದು ಯಾವ ರೀತಿ ವಿಚಾರಣೆ ಆಗುತ್ತೆ ನಮಗೂ ನಿಮ್ಗೂ ಗೊತ್ತಿರೋದಿಲ್ಲ. ಆದ್ರೆ ಇವತ್ತು ಅದ್ರ ಬಗ್ಗೆ ಮಾತಾಡುವ. ಅದಕ್ಕಿಂತ ಮೊದಲು ಈ ಘಟನೆ ಯಾವ ರೀತಿ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ, ಯಾಕೆ ಮರಣದಂಡನೆಯನ್ನು ಈ ಶಿಕ್ಷೆಯಲ್ಲಿ ಅತಿ ಬೇಗ ಅಂತ ಹೇಳಿದ್ರೆ ಕೇವಲ 6 ತಿಂಗಳ ವಿಚಾರಣೆಯಲ್ಲೇ ವಿಧಿಸ್ತಾರೆ ಅನ್ನುವಂಥದ್ದು ಇವತ್ತು ನೋಡ್ತಾ ಹೋಗ ಬನ್ನಿ. ಮಾರ್ಚ್ 6 ತಾರೀಕು ಆವತ್ತಂದ್ರೆ ಬೆಳದಿಂಗಳ ಸಮಯ ಅಂತ ಹೇಳಿದ್ರೆ ಚಂದ್ರ ಅದ್ಭುತವಾಗಿ ಕಾಣ್ತಾ ಇರ್ತಾನೆ. ಯಾಕಂತ ಹೇಳಿದ್ರೆ ನೀವು ಸಾನಾಪುರ ಅಂದ್ರೆ ಹಂಪಿಯ ಅಕ್ಕಪಕ್ಕ ಬಂದ ಕೂಡಲೇನೆ ನೀವೆಲ್ಲ ಕಡೆನೂ ಕಲ್ಲಿನ ಗುಡ್ಡಗಳನ್ನ ನೋಡ್ತೀರಾ. ಅಲ್ಲಿ ಬೇಕಾದಷ್ಟು ಕಡೆ ತುಂಗಾಭದ್ರಾ ನದಿಯಲ್ಲಿ ಹರಿಯುತ್ತೆ, ಸುಮಾರು ಕಡೆ ಕೆನಾಲ್ಗಳು ಇದಾವೆ, ಅಷ್ಟೇ ಕೆರೆಗಳಿದಾವೆ. ಏನ್ ಸಾನಾಪುರ ಭಾಗ ಇದೆ, ಪ್ರಕೃತಿ ಪ್ರಿಯರಿಗೆ ತುಂಬಾ ಅದ್ಭುತವಾಗಿ ಹುಣ್ಣಿಮೆ ಸಮಯದಲ್ಲಿ ತುಂಬಾ ಅದ್ಭುತವಾಗಿ ಕಾಣುತ್ತೆ. ಬೇರೆ ರಾಜ್ಯದಿಂದ ವಿದೇಶದಿಂದ ಬಂದಂತಹ ಪ್ರವಾಸಿಗರು ಒಟ್ಟು 5 ಜನ ಇರ್ತಾರೆ. ಅದರಲ್ಲಿ 2 ಮಹಿಳೆಯರು ಇರ್ತಾರೆ, ಒಬ್ರು ಇಸ್ರೇಲ್ ನಿಂದ ಬಂದಿರ್ತಾರೆ, ಇನ್ನೊಬ್ರು ಭಾರತದವರು ಇರ್ತಾರೆ. ಅದಾದ ಮೇಲೆ ಇನ್ನು 3 ಜನ ಇರ್ತಾರೆ, ವಿದೇಶದವರು ಇರ್ತಾರೆ, ಇನ್ನಿಬ್ರು ಭಾರತದವರಾಗಿರ್ತಾರೆ. ಈ 5 ಜನ ರಾತ್ರಿ 10:30 ಸಮಯಕ್ಕೆ ಏನ್ ಈ ಸಾನಾಪುರದ ಕಲ್ಲಿನ ಬೆಟ್ಟಗಳಿದೆ, ಈ ಬೆಟ್ಟದ ಮೇಲೆ ಕುತ್ಕೊಂಡು ಗಿಟಾರ್ ಎಲ್ಲ ನುಡಿಸ್ಕೊಂಡು ಹುಣ್ಣಿಮೆ ಚಂದ್ರನನ್ನ ನೋಡ್ತಾ ಇರ್ತಾರೆ. ಇದೇ ಸಮಯಕ್ಕೆ ಅಲ್ಲಿ 3 ಜನ ಬರ್ತಾರೆ. ಈ 3 ಜನ ಯಾರಂತ ಹೇಳಿದ್ರೆ, ಇವತ್ತು ಗಲ್ಲು ಶಿಕ್ಷೆಗೆ ಒಳಗಾದಂಥವರು. ಕೇವಲ 9 ತಿಂಗಳ ಹಿಂದೆ ನಡೆದಂತ ಘಟನೆ ಇದು. ಕಳೆದ ವರ್ಷ ಮಾರ್ಚ್ನಲ್ಲಿ ನಡೆದಂತ ಘಟನೆ. ಇವತ್ತು ಗಲ್ಲು ಶಿಕ್ಷೆಗೆ ಒಳಗಾಗ್ತಾರೆ. ಅಂದ್ರೆ ಯಾವುದೇ ಈ ರೀತಿಯ ಕೆಲಸ ಮಾಡೋತ್ತಿಗೆ ಇವರು ಯಾವುದೇ ರೀತಿಯ ಕಾನೂನು ಭಯ ಇಲ್ಲ ಅನ್ನುವಂಥದ್ದೇನು ಸುಮಾರು ಜನರಲ್ಲಿ ಇರುತ್ತೆ. ಇವತ್ತು ಕಾನೂನು ಅಂದ್ರೆ ಏನು, ಅದರ ಭಯ ಅಂದ್ರೆ ಏನು ಅನ್ನುವಂಥದ್ದು ಇವತ್ತು ನ್ಯಾಯಾಲಯ ತಿಳಿಸಿಕೊಟ್ಟಿದೆ. 21 ವರ್ಷ 22 ವರ್ಷದ ವಯಸ್ಸಿನವರು ಇವರೆಲ್ಲ. ಒಬ್ಬ ವ್ಯಕ್ತಿ ಹೆಸರು ಸಾಯಿ ಅಂತೇಳಿ, ಇನ್ನೊಬ್ಬನ ಹೆಸರು ಮಲ್ಲೇಶ್ ಅಂತೇಳಿ, ಇನ್ನೊಬ್ಬನ ಹೆಸರು ಶರಣಪ್ಪ ಅಂತೇಳಿ. ಈಗ ಈ 3 ಜನ ಗಲ್ಲು ಶಿಕ್ಷೆಗೆ ಒಳಗಾದವರು. ಈ 3 ಜನ ಅಲ್ಲಿಗೆ ಬರ್ತಾರೆ. ಬಂದಂತವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಆ ಕಲ್ಲಿನ ಮೇಲೆ ಕೂತ್ಕೊಂಡಿರ್ತಾರೆ. ಅಲ್ಲೋಗಿ ಇವ್ರು ಅವ್ರ ಹತ್ರ ಜಗಳ ತೆಗಿತಾರೆ. ಜಗಳ ತೆಗೆಯುವಂತ ಉದ್ದೇಶ ಏನಂದ್ರೆ, ಈ ರೀತಿಯ ಹಿಂದೆ ಬೇಕಾದಷ್ಟು ಘಟನೆಗಳು ನಡೀತಾ ಇರ್ತವೆ. ಎಷ್ಟೋ ಪ್ರಕರಣಗಳು ಬೆಳಕಿಗೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಹೆಚ್ಚಿನ ಪ್ರವಾಸಿಗರು ಹೊರಗಿನವರು ಇರ್ತಾರೆ ಅಂತೇಳಿ. ಇವರು ಜಗಳ ತೆಗೆದಂಥವ್ರು ಏನ್ ಮಾಡ್ಬಿಡ್ತಾರೆ, ಹಣ ಬೇಕು ಅಂತ ಹೇಳಿ ಗಂಟು ಬಿಡ್ತಾರೆ. ಹಣ ಬೇಕು ಅನ್ನೋ ಹೊತ್ತಿಗೆ ಆ ನಂತರ ಏನ್ ಮಾಡ್ಬಿಡ್ತಾರೆ ಅಂದ್ರೆ 3 ಜನ ಪುರುಷರು ಇರ್ತಾರೆ, ಅವರೊಟ್ಟಿಗೆ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದಂಥವ್ರು ಪಕ್ಕದಲ್ಲೇನೆ ಕಾಲುವೆ ಇದೆ, ಈ ಕೆನಾಲ್ ಟೈಪ್ ಕಾಲುವೆ ಇದೆ. ಆ ಕಾಲುವೆಗೆ 3 ಜನರನ್ನ ತಳ್ಳುತ್ತಾರೆ. ಅಲ್ಲಿ ಇನ್ನೂ 2 ಏನು ವಿದೇಶಿ ಮಹಿಳೆ, ಭಾರತದವರು ಅಲ್ಲೇ ಮೇಲಿರ್ತಾರೆ. ಅವ್ರ ಮಧ್ಯನೇ ಇವ್ರು ಗಲಾಟೆ ಮಾಡ್ತಾ 3 ಜನನು ಕಾಲುವೆಗೆ ತಳ್ತಾರೆ. ಅದ್ರ ಮೊದಲೇ ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಅವ್ರ ಹತ್ರ ಇರುವಂತ ಮೊಬೈಲ್ ಇರ್ಬೋದು, ಆಮೇಲೆ 9,500 ಕ್ಯಾಶ್ ಅನ್ನು ತಗೊಳ್ತಾರೆ. ತಗೊಂಡ ನಂತರ ಯಾವಾಗ ಅವ್ರು ಕಾಲುವೆಗೆ ಬೀಳ್ತಾರೆ, ಕಾಲುವೆಯಲ್ಲಿ ಅವ್ರು ಬದುಕಬಾರ್ದು ಅಂತೇಳಿ ಮೇಲಿಂದ ಕಲ್ಲು ಎಸಿತಾರೆ. ಯಾಕಂದ್ರೆ ಕಲ್ಲಲ್ಲಿ ಬೇಕಾದಷ್ಟು ಇರುತ್ತೆ. ಕಲ್ಲನ್ನ ಎಸೆದು ಕ್ರೌರ್ಯವನ್ನ ಮೆರಿತಾರೆ. ಮೆರೆದಾದ ನಂತರ ಇವ್ರು ಏನ್ ಮಾಡ್ಬಿಡ್ತಾರೆ, ಏನಲ್ಲಿ 2 ಇರ್ತಾರೆ, ಒಬ್ರು ಇಸ್ರೇಲ್ನ ಮಹಿಳೆ ಇರ್ತಾರೆ, ಇನ್ನೊಬ್ರು ಭಾರತದವ್ರು ಇರ್ತಾರೆ. ಇವ್ರ ಮೇಲೆ ಎರಗುತ್ತಾರೆ. ಒಬ್ರು ಅಂತ ಹೇಳಿದ್ರೆ ಒಬ್ಬೊಬ್ಬರ ಮೇಲೆ 2 ಅತ್ಯಾಚಾರ ಮಾಡ್ತಾರೆ ಆ ರಾತ್ರಿಯಲ್ಲಿ. ಅದಾದ ಮೇಲೆ ಆ ಏನು ದುಡ್ಡು ಪಟ್ಟು ಇರುತ್ತೆ ಅದನ್ನ ತಗೊಂಡು ಇವ್ರು ಅಲ್ಲಿಂದ ಹೋಗ್ತಾರೆ. ಅದಾದ ಮೇಲೆ ಕಾಲುವೆಗೆ ಬಿದ್ದಿರ್ತಾರೆ. ಅದರಲ್ಲಿ ಒಬ್ರು ವಿದೇಶಿ ಪ್ರಜೆ ಇರ್ತಾರೆ, ಅವ್ರಿಗೆ ಈಜಲಿಕ್ಕೆ ಬರ್ತಾ ಇರುತ್ತೆ. ಹೀಗಾಗಿ ಅವ್ರು ಏನ್ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿಯನ್ನ ಬಚಾವ್ ಮಾಡ್ತಾರೆ. ಇನ್ನೊಬ್ಬ ವ್ಯಕ್ತಿ ಎಲ್ಲಿ ಬಿದ್ದಿದ್ದಾನಂತ ಗೊತ್ತಾಗುದಿಲ್ಲ. ಆಗ ಅಂದ್ರೆ ಆ ವ್ಯಕ್ತಿ ಅಲ್ಲಿ ಬದುಕಿರುವುದಿಲ್ಲ. ನಂತರ ಕೊನೆಗೆ ಮುಂದೆ ಹೋದ ನಂತರ ಆ ಕಾಲುವೆಗೊಂದು ಗೇಟ್ ಇರುತ್ತೆ. ಆ ಗೇಟಿನಲ್ಲಿ ಮರನೇ ದಿವಸ ಆ ವ್ಯಕ್ತಿಯ ಶವ ಸಿಗುತ್ತೆ. ದೇಶ ವಿದೇಶ
ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಆಗತ್ತೆ. ಯಾಕಂತ ಹೇಳಿದ್ರೆ ಹಂಪಿ ಅನ್ನೋದು ಯುನೆಸ್ಕೋ ಪಟ್ಟಿಯಲ್ಲಿ ಇರುವಂತದ್ದು ಪಾರಂಪರಿಕ ತಾಣ. ಹೀಗಾಗಿ ಇಲ್ಲಿ ಸುಮಾರು ಪ್ರವಾಸಿಗರು ಬರ್ತಾರೆ. ಪ್ರವಾಸಿಗರಿಗೆ ಭಯ ಹುಟ್ಟುತ್ತೆ. ಯಾಕಂತ ಹೇಳಿದ್ರೆ ಇವತ್ತಿನ ಕಾಲ ಮೊದ್ಲಿನ ಕಾಲದ ತರ ಅಲ್ಲ, ಇವತ್ತು ಸೋಷಿಯಲ್ ಮೀಡಿಯಾದ ಕಾಲ. ಒಬ್ರು ಈ ರೀತಿಯ ಮೆಸೇಜ್ ಗಳನ್ನ ಹಾಕಿದಾಗ ಇದು ಇಡೀ ಜಗತ್ತಿನ ತುಂಬಾ ಪಸರಿಸುತ್ತೆ. ಹೀಗಾಗಿ ಪ್ರವಾಸಿಗರ ಸಂಖ್ಯೆನೇ ಕಡಿಮೆ ಆಗತ್ತೆ ಬರುವಂತಹದ್ದು. ರಾಜ್ಯ ಸರ್ಕಾರ, ಪೊಲೀಸ್ ಇಲಾಖೆ ಇದನ್ನ ತುಂಬಾ ಗಂಭೀರವಾಗಿ ತಗೊಳುತ್ತೆ ಈ ಪ್ರಕರಣವನ್ನ. ಇದರಲ್ಲಿ ಪಾಲ್ಗೊಂಡಂತ ಈ 3 ಜನ ಆರೋಪಿಗಳನ್ನ ಪೊಲೀಸರು ಬಂಧಿಸ್ತಾರೆ. ಈಗ ಬಹುದೊಡ್ಡ ಪ್ರಶ್ನೆ, ಬಂಧಿಸಿದ ನಂತರ ಯಾವ ರೀತಿ ತನಿಖೆ ನಡೆಯುತ್ತೆ, ಯಾವ ರೀತಿ ಶಿಕ್ಷೆ ಒಳಗಾಗುತ್ತೆ, ಇದು ಯಾವ ಕೋರ್ಟಿಗೆ ಹೋಗಿರುತ್ತೆ, ಯಾವ ರೀತಿ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ನಮಗೆ ನಿಮಗೆ ಎಲ್ಲರಿಗೂ ಬಹುದೊಡ್ಡ ಪ್ರಶ್ನೆ ಆಗಿರುತ್ತೆ. ಏನ್ ಒಂದ್ಸರಿ 3 ಜನ ಆರೋಪಿಗಳನ್ನ ಬಂಧಿಸ್ತಾರೆ. ಬಂಧಿಸಿದ ನಂತರ ಪೊಲೀಸರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ 90 ದಿವಸ ಇರುತ್ತೆ. ಹೀಗಾಗಿ ಏನ್ ಮಾಡ್ತಾರೆ ಅಂದ್ರೆ, ಮೊದಲಿಗೆ ಪೊಲೀಸರು ಯಾವಾಗ ಅರೆಸ್ಟ್ ಮಾಡ್ತಾರೆ ಅಂದ್ರೆ ಪ್ರಾಥಮಿಕ ಏನು ಮಾಹಿತಿಗಳಿರುತ್ತೆ ಈ ಮಾಹಿತಿ ಆಧಾರದ ಮೇಲೆ ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಮೊದಲಿಗೆ ಈ ಏನೀಗ ಬದುಕುಳಿದಂತವ್ರು ಅಂದ್ರೆ ಇಬ್ರು ಏನು ಅತ್ಯಾಚಾರ ಯಾರ್ದಾಗಿದೆ ಅವರು, ಹಾಗೆ ಇನ್ನಿಬ್ರೇನು ಉಳಿದಿರ್ತಾರೆ, ಏನು ಕಂಪ್ಲೇಂಟ್ ನ ತಗೊಳ್ತಾರೆ. ಅವರ ಪ್ರಾಥಮಿಕ ಏನೆಲ್ಲ ಮಾಹಿತಿ ಕೊಡ್ತಾರೆ, ಮೊಬೈಲ್ ಇರ್ಬೋದು, ಕ್ಯಾಶ್ ಇರ್ಬೋದು, ಪ್ರತಿಯೊಂದು ಅದ್ರ ಮೇಲೆ ಆ ವ್ಯಕ್ತಿ ಯಾರ್ಯಾರು ಬಂದಿದ್ದಾರೆ, CCTV ಇರ್ಬೋದು, ಅಲ್ಲಿ ಮೊಬೈಲ್ ಡಂಪ್ ಆಗಿರುವಂತ ಇದು ಇರ್ಬೋದು, ಇವರನ್ನ ಅರೆಸ್ಟ್ ಮಾಡ್ತಾರೆ. ಈ 3 ಜನನ ಜೈಲಿಗೆ ಕಳಿಸ್ತಾರೆ. ಅದಾದ ಮೇಲೆ ಇಲ್ಲಿ ಜೈಲಿನಲ್ಲಿ ಏನು ಇವರ ಗುರುತು ಪತ್ತೆ ಹಚ್ಚುವಿಕೆ ಅಂತ ಹೇಳಿದ್ರೆ ಜೈಲ್ ಒಳಗೆ ತಹಶೀಲ್ದಾರ್ ಬರ್ತಾರೆ. ಆವತ್ತಿನ ದಿವಸ ಜೈಲಿನಲ್ಲಿ ಈ 3 ಜನ ಆರೋಪಿಗಳೊಟ್ಟಿಗೆ ಇನ್ನೂ ಒಂದು 10-15 ಜನನ್ನು ಒಟ್ಟಿಗೆ ನಿಲ್ಲಿಸ್ತಾರೆ. ಏನು ಇವರು ಸಂತ್ರಸ್ತರಿರ್ತಾರೆ ಅಂದ್ರೆ ಇವರ ದಾಳಿಗೆ ತುತ್ತಾಗಿರ್ತಾರೆ, ಅವರನ್ನ ಏನ್ ಮಾಡ್ತಾರೆ, ಜೈಲಿಗೆ ಕರೆಸ್ತಾರೆ. ಜೈಲಿಗೆ ಕರೆಸಿದ ಕೂಡ್ಲೇನೆ ಆ ಒಂದು 10-20 ಜನರ ಮಧ್ಯೆ ಅವ್ರನ್ನ ನಿಲ್ಸಿರ್ತಾರೆ. ನಿಲ್ಸಿದಾಗ ಇವರೇ ಅಂತ ಅವ್ರು ನಿಖರವಾಗಿ ಗುರ್ತು ಹಿಡಿಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಈ ಏನು ಒಂದು 4 ಜನ ಅಂದ್ರೆ ಒಬ್ರು ಡೆತ್ ಆಗಿದ್ದಾರೆ 5 ಜನರಲ್ಲಿ, ಇನ್ನು ಉಳಿದಂಥವ್ರು 4 ಜನ ಇವರು ಐಡೆಂಟಿಫೈ ಮಾಡಬೇಕಾಗುತ್ತೆ. ಆದ್ರೆ ಇವರು ಇಬ್ರು ವಿದೇಶಿಗರಿದ್ದಾರೆ, ಇನ್ನಿಬ್ರು ಭಾರತೀಯರಿದ್ದಾರೆ, ಇವರೆಲ್ಲ ಟೂರಿಸ್ಟು. ಹೀಗಾಗಿ ಮುಂದ್ಗಡೆ ಯಾರಿದಾನಂತ ಇವ್ರಿಗೂ ಗೊತ್ತಿರೋದಿಲ್ಲ. ಹೀಗಾಗಿ ಇಲ್ಲಿ ಸಾಕ್ಷಿ ಬಲವಾಗಿ ಯಾಕೆ ಆಗುತ್ತೆ ಅನ್ನೋದಕ್ಕೆ ಆವತ್ತೇನ್ ಮಾಡ್ತಾರೆ ಅಂದ್ರೆ ಅವ್ರು ಗುರ್ತು ಹಿಡಿತಾರೆ. ಇದೇ ವ್ಯಕ್ತಿ ನಮ್ಮ ಮೇಲೆ ಈ ರೀತಿ ಅತ್ಯಾಚಾರ ಮಾಡಿದ, ಇವನು ನಮ್ಮ ಮೇಲೆ ಅತ್ಯಾಚಾರ ಮಾಡ್ದ, ಇವನು ನೀರಲ್ಲಿ ನಮ್ಮನ್ನ ತಳ್ಳಿದ, ಇವರೇ ನೀರಲ್ಲಿ ತಳ್ಳಿದ್ರು, ನಮ್ಮ ಕೈಯಲ್ಲಿದ್ದಂಥ ಕಾಸು ಇರ್ಬೋದು, ಮೊಬೈಲ್ ಇದೆ, ಇದನ್ನ ಕಿತ್ಕೊಂಡ್ರು ಅನ್ನುವಂಥದ್ದು ಅವ್ರು ಏನು ಮಾಡಿಬಿಡ್ತಾರೆ ಅಂದರೆ ಕರೆಕ್ಟಾಗಿ ನಿಖರವಾಗಿ ಹೇಳ್ತಾರೆ. ಯಾವಾಗ ನಿಖರವಾಗಿ ಹೇಳ್ತಾರೆ ಆಗ ತಹಶೀಲ್ದಾರ್ ಏನು ಮಾಡ್ತಾರೆ ಅಂದರೆ ಆ ಗುರುತನ್ನ ಅವರನ್ನ ಕರೆಕ್ಟಾಗಿ ಗುರುತು ಮಾಡ್ಕೊಳ್ತಾರೆ. ಇವರೇ ಆರೋಪಿ ಅಂತ ಅಲ್ಲಿಗೆ ಯಾವಾಗ ಒಂದು ಪೊಲೀಸರ ಚಾರ್ಜ್ ಶೀಟಲ್ಲಿ ದಾಖಲಾಗುತ್ತೆ. ಅದಾದ ಮೇಲೆ ಏನೀಗ ನೀರಲ್ಲಿ ಬಿದ್ದು ಡೆತ್ ಆಗಿದ್ದಾನೆ, ಆ ವ್ಯಕ್ತಿ ಹೇಗೆ ಬಿದ್ದ, ಏನಾಯ್ತು, ಅವನ ಮೇಲೆ ಎಷ್ಟು ಏಟು ಬಿದ್ದಿದೆ ಅನ್ನುವಂಥದ್ದು ಒಂದು PM ರಿಪೋರ್ಟ್ ಇರುತ್ತೆ. ಅದಾದ್ಮೇಲೆ ಯಾರು ಇದ್ರ ಈ ಕೇಸಿನಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ ಅಂದ್ರೆ ಇವರ ಕ್ರೌರ್ಯಕ್ಕೆ ಆ ಹೆಣ್ಮಕ್ಳೇನು ಇದಾಗಿರ್ತಾರೆ, ಆ ಬಟ್ಟೆ ಬರಿ ಅಥವಾ ಬೇರೆ ಎಲ್ಲ ಮೆಡಿಕಲ್ ಚೆಕಪ್ ಆಗುತ್ತೆ. ಆ ಸೈಡು ಈ 3 ಜನರದು ಆಗಿರುತ್ತೆ ಮೆಡಿಕಲ್ ಚೆಕಪ್. ಘಟನೆಗೆ ತುತ್ತಾಗಿ ಸಂತ್ರಸ್ತೆ ಯಾರಿರ್ತಾರೆ ಅದಕ್ಕೆ ಹೌದು ನಾವು ಒಪ್ಕೊಳ್ತೇವೆ, ನಮ್ಮ ಮೆಡಿಕಲ್ ಆಗಬೇಕು ಅಂತ ಹೇಳಿದ್ರೆ ಅವ್ರದ್ದು ಮೆಡಿಕಲ್ ಮಾಡ್ತಾರೆ. ಇದಾದ ಮೇಲೆ ಇಲ್ಲಿ FSL ಅಲ್ಲಿ ಸಾಕ್ಷಿಗಳಾಗ್ತವೆ. ಈ ಎಲ್ಲ ಸಾಕ್ಷಿಗಳಾದ ನಂತರ ಅಲ್ಲಿ ಸ್ಥಳೀಯರು ಆ ಜಾಗದಲ್ಲಿ ಯಾರಿರ್ತಾರೆ, ಅವತ್ತು ಅವ್ರನ್ನ ಯಾರು ನೋಡಿರ್ತಾರೆ, ಇವೆಲ್ಲ ಸಾಕ್ಷಿಗಳನ್ನ ಸೇರಿಸಿ ಏನು ಮಾಡಿಬಿಡ್ತಾರೆ ಪೊಲೀಸರು. ಒಟ್ಟು 80 ಸಾಕ್ಷಿಗಳ ಒಟ್ಟಿಗೆ ಐಡೆಂಟಿಫೈ ಪರೇಡ್ ಒಟ್ಟಿಗೆ, ಆಮೇಲೆ ಪೊಲೀಸರು ಏನು ಒಂದು ಟೆಕ್ನಿಕಲ್ ಎವಿಡೆನ್ಸ್ ಇರುತ್ತೆ, ಮತ್ತೆ FSL ವರದಿ ಏನಿರುತ್ತೆ, ಮತ್ತೆ ಯಾರು ವ್ಯಕ್ತಿ ಸತ್ತಿರ್ತಾನೆ ಆ ವ್ಯಕ್ತಿಯ ಮರಣೋತ್ತರ ವರದಿ ಏನಿರುತ್ತೆ, ಇದನ್ನೆಲ್ಲ ಸೇರಿಸಿ 90 ದಿವಸದಲ್ಲಿ ಕೋರ್ಟಿಗೆ ಚಾರ್ಜ್ ಶೀಟ್ ಸಲ್ಲಿಸ್ತಾರೆ ಈ ಕೇಸಿನಲ್ಲಿ. ತುಂಬ ವಿಶೇಷ ಅಂದರೆ ಆ 90 ದಿವಸದಲ್ಲಿ ಇವರಿಗೆ ಜಾಮೀನು ಆಗುವುದಿಲ್ಲ. ಅದಾದಮೇಲೆ ಯಾವಾಗ ಕೋರ್ಟಿಗೆ ಹೋಗುತ್ತೆ, ಮೊದಲು ಏನು FIR ಮಾಡಿರ್ತಾರೆ ಇವರು, ಇದು JMFC ಕೋರ್ಟಿಗೆ ಮಾಡಿರ್ತಾರೆ. ಅದಾದ ಮೇಲೆ ಚಾರ್ಜ್ ಶೀಟನ್ನು ನೋಡಿದಾಗ ಗೊತ್ತಾಗುತ್ತೆ ಇದು ಗರಿಷ್ಠ ಮಟ್ಟದ ಶಿಕ್ಷೆ ಆಗುವಂಥ ಕೇಸು, ಅಂದರೆ ಜೀವಾವಧಿಯಿಂದ ಗಲ್ಲುವರೆಗೆ. ಹೀಗಾಗಿ ಇದೇನು ಮಾಡುತ್ತೆ ಅಂದರೆ ಟ್ರಯಲ್ ಕೋರ್ಟಿಗೆ ಹೋಗುತ್ತೆ ಈ ಕೇಸು, ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಹೋಗುತ್ತೆ ಈ ಕೇಸು. ಇಲ್ಲಿ 3 ಥರದ ನ್ಯಾಯಾಲಯಗಳಿರುತ್ತೆ. DJM ನ್ಯಾಯಾಲಯ ಇದೆ, ಇದು 3 ವರ್ಷದಿಂದ 7 ವರ್ಷದ ಶಿಕ್ಷೆಗಳಿದ್ರೆ ಇದು ವಿಚಾರಣೆಗೆ ತಗೊಳುತ್ತೆ. ಅದೇ ಒಂದು ವೇಳೆ 3 ವರ್ಷದ ಒಳಗಿದ್ರೆ JMFC ಕೋರ್ಟ್ ಆ ವಿಚಾರಣೆ ತಗೊಳುತ್ತೆ. ಈ ಒಂದು ಅಪರಾಧ ಏನ ಚಾರ್ಜ್ ಶೀಟ್ ಅಲ್ಲಿ ಕೃತ್ಯಗಳು ಉಲ್ಲೇಖ ಆದಾಗ ಅದು 7 ವರ್ಷದ ಮೇಲೆ 14 ವರ್ಷ ಅಥವಾ ಜೀವಾವಧಿ ಅಥವಾ ಗಲ್ಲು ಶಿಕ್ಷೆ ಇದ್ರೆ ಇದೇನಾಗುತ್ತೆ ಅಂತ ಹೇಳಿದ್ರೆ
ಟ್ರಯಲ್ ಕೋರ್ಟ್ ಅಂದ್ರೆ ಜಿಲ್ಲಾ ಸತ್ರ ನ್ಯಾಯಾಲಯಕ್ಕೆ ಹೋಗುತ್ತೆ. ಜಿಲ್ಲಾ ಸತ್ರ ನ್ಯಾಯಾಲಯದಲ್ಲಿ ಮೊದಲಿಗೆ ಏನಂತ ಹೇಳಿದ್ರೆ ಫಸ್ಟಿಗೆ ಆರೋಪಿಗಳನ್ನ ಕರೆಸ್ತಾರೆ. ಆರೋಪಿಗಳಿಗೆ ಜಡ್ಜ್ ಏನ್ ಮಾಡ್ತಾರೆ, ನ್ಯಾಯಾಧೀಶರು ಓದ್ತಾರೆ. ಚಾರ್ಜ್ ಶೀಟ್ ಅಲ್ಲಿ ಈ ಎಲ್ಲ ಅಂಶಗಳಿದಾವೆ, ನೀವೇನ್ ಇದನ್ನ ಒಪ್ಕೊಳ್ತೀರಾ ಅಂತ ಕೇಳ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲರೂ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಹೋಗಿ ನಿಂತ್ಕೊಂಡವರು ನನಗೆ ಗೊತ್ತಿಲ್ಲ ಸ್ವಾಮಿ ನಾನು ಮಾಡಿಲ್ಲ ಅಂತಾರೆ. ಇದಕ್ಕೆ ಆವತ್ತಿನ ದಿವಸಕ್ಕೆ ದೋಷಾರೋಪಣೆ ಅನ್ನುವಂಥದ್ದು ಕೋರ್ಟ್ ಅಲ್ಲಿ ಪ್ರಥಮವಾಗುವುದು. ಈ ದೋಷಾರೋಪಣೆ ಆದ ನಂತರ ಇಲ್ಲಿ ಏನಾಗುತ್ತೆ ಅಂದ್ರೆ ವಿಶೇಷವಾಗಿ ಹೆಣ್ಮಕ್ಳು ಮತ್ತೆ ಅತ್ಯಾಚಾರಕ್ಕೆ ಒಳಗಾಗಿದ್ರೆ ಇವ್ರದ್ದು ಓಪನ್ ಕೋರ್ಟ್ ಅಲ್ಲಿ ವಿಚಾರಣೆಗಳು ನಡೆಯುವುದಿಲ್ಲ. ಅದು ಇನ್ ಕ್ಯಾಮ್ರಾ ಇರುತ್ತೆ. ಕೋರ್ಟ್ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಡಿಫೆನ್ಸ್ ವಕೀಲರು ಇರ್ತಾರೆ, ಸರ್ಕಾರಿ ವಕೀಲರು ಇರ್ತಾರೆ, ಆಮೇಲೆ ನ್ಯಾಯಾಧೀಶರು ಇರ್ತಾರೆ. ಟೈಪಿಸ್ಟ್ಗಳು ಅಂದ್ರೆ ಯಾರಲ್ಲಿ ಬರೆಯುವಂಥವ್ರು ಇದ್ದಾರೆ ಅವರು ಅಷ್ಟೇ ಅಲ್ಲಿರ್ತಾರೆ. ಅದಾದ ಮೇಲೆ ಇಲ್ಲಿ ಬೇರೆ ವಕೀಲರು ಇರ್ಬೋದು, ಬೇರೆ ಪಬ್ಲಿಕ್ ಇರ್ಬೋದು ಅಥವಾ ಪೊಲೀಸರು ಇರ್ಬೋದು, ಯಾರು ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಯಾರು ಸಂತ್ರಸ್ತೆಯರಿರ್ತಾರೆ ಅವರ ಗುರುತನ್ನ ಯಾರಿಗೂ ಹೊರಗೆ ಗೊತ್ತಾಗಬಾರ್ದು. ಹೀಗಾಗಿ ಆಮೇಲೆ ಇಲ್ಲಿ ವಿಶೇಷವಾಗಿ ಏನು ಕೋರ್ಟ್ ಒಳಗಿರ್ತಾರೆ ಜಡ್ಜ್ ಇರ್ಬೋದು, ಅವ್ರಿಗೆ ಆರೋಪಿಗಳಿಗೆ ಸಂಬಂಧಪಟ್ಟ ವಕೀಲರಿರ್ಬೋದು, ಸರ್ಕಾರಿ ವಕೀಲರಿರ್ಬೋದು, ಇವ್ರು ಯಾರು ಕೋರ್ಟ್ ಹಾಕೋದಿಲ್ಲ, ಸಾಮಾನ್ಯ ಡ್ರೆಸ್ನಲ್ಲಿ ಇರ್ತಾರೆ. ಆಗ ಏನು ಮಾಡ್ತಾರೆ ಅಂದರೆ ಆರೋಪಿಗಳು ಒಳಗೆ ಬರ್ತಾರೆ ಕಟಕಟೆಗೆ. ಅದಾದ್ಮೇಲೆ ಅಲ್ಲಿ ಯಾರು ಸಂತ್ರಸ್ತೆಗೆ ಒಳಗಾಗಿರ್ತಾರೆ ಅವರಲ್ಲಿ ಮುಂದೆ ನಿಂತ್ಕೊಂಡಿರ್ತಾರೆ. ಆಗ ಅಲ್ಲಿ ಕೇಳ್ತಾರೆ ನ್ಯಾಯಾಧೀಶರು, ಇವರೇ ನೀವು ಇದೇ ವ್ಯಕ್ತಿಗಳ ನಿಮ್ಮ ಮೇಲೆ ಈ ರೀತಿ ಎಲ್ಲ ಕೃತ್ಯವನ್ನ ಎಸಗಿದವರು ಅಂದ್ಕೊಳ್ಳೇನೆ, ಹೌದು ಇವರೇ ಈ ಕೃತ್ಯವನ್ನ ಮಾಡ್ದಂಥವ್ರು ಅಂತ ಅವ್ರು ಯಾವಾಗ ಹೇಳ್ತಾರೆ ಆಗ ಅವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅವರನ್ನ ಹೊರಗೆ ಕಳಿಸ್ಬಿಡ್ತಾರೆ. ಆ ಅಪರಾಧಿಗಳನ್ನ ಯಾಕೆ ಹೊರಗೆ ಕಳಿಸ್ತಾರಂದ್ರೆ ಅವರನ್ನ ನೋಡಿ ಅಥವಾ ಇಲ್ಲಿ ಇದ್ದಂಥವ್ರನ್ನ ಯಾರನ್ನೇ ನೋಡಿ ಅವ್ರು ಹೇಳೋ ಹೊತ್ತಿ ಭಯ ಪಟ್ಕೋಬಾರ್ದು, ತಮ್ಮ ಘಟನೆ ಏನಾಗಿದೆ ಅಂತೇಳಿ ವಿವರಿಸುವ ಹೊತ್ತಿಗೆ ಅವ್ರು ಭಯ ಪಟ್ಕೋಬಾರ್ದು ಅಂತೇಳಿ ಹೊರಗೆ ಕಳಿಸ್ತಾರೆ. ಹೊರಗೆ ಕಳಿಸಿದ ನಂತರ ಆ ಘಟನೆಯನ್ನು ಕೇಳ್ತಾರೆ. ಇದು ಯಾರು ಅತ್ಯಾಚಾರಕ್ಕೆ ಒಳಗಾಗಿರ್ತಾರೆ, ಸಂತ್ರಸ್ತೆ ಇರ್ತಾರೆ, ಅವರ ವಿಚಾರಣೆಯ ಪದ್ಧತಿ ಈ ಕೇಸುಗಳಲ್ಲಿ, ಹೆಣ್ಮಕ್ಳ ಕೇಸುಗಳಲ್ಲಿ ವಿಶೇಷವಾಗಿ ಈ ಕೇಸುಗಳಲ್ಲಿ. ಆನಂತರ ಆಗೇನಂದ್ರೆ ಮುಂದ್ಗಡೆ ಯಾರು ಇರುವುದಿಲ್ಲ, ಕೇವಲ ಅಲ್ಲಿ ಇರುವಂಥ ಇಬ್ರು ವಕೀಲರು, ಟೈಪಿಸ್ಟ್ಗಳು, ನ್ಯಾಯಾಧೀಶರು ಅಷ್ಟೇ ಇರ್ತಾರೆ. ಅದಾದ ಮೇಲೆ ಅವ್ರು ಏನೇನು ಹೇಳ್ತಾರೆ, ಯಾವ ರೀತಿ ಆ ರಾತ್ರಿ ಘಟನೆ ನಡೆಯುತ್ತೆ, ಯಾವೆಲ್ಲ ರೀತಿ ಅವರು ಕ್ರೌರ್ಯವನ್ನು ಮೆರೀತಾರೆ, ಎಲ್ಲವೂ ಆದ ನಂತರ ಆ ಸಂತ್ರಸ್ತೆಯರ ವಿಚಾರಣೆ ಅಲ್ಲಿ ಮುಗಿಯುತ್ತೆ, ಅವರು ಹೊರಟು ಹೋಗ್ಬಿಡ್ತಾರೆ. ಅದಾದ ಮೇಲೆ ಸಾಮಾನ್ಯ ವಿಚಾರಣೆ ಪ್ರಾರಂಭವಾಗುತ್ತೆ. ಅಂತ ಹೇಳಿದ್ರೆ ಆರೋಪಿಗಳನ್ನು ಕರೆಸ್ತಾರೆ, ಮುಖ್ಯವಾಗಿ ಪೊಲೀಸರಿರ್ಬೋದು, ಬೇರೆ ಬೇರೆ ಸಾಕ್ಷಿಗಳಿರ್ಬೋದು, ಅವ್ರದ್ದೆಲ್ಲ ವಿಚಾರಣೆ ನಡೆಯುತ್ತೆ. ಏನು ಅಪರಾಧಿಗಳಿದ್ದಾರೆ ಇವರು ವಕೀಲರು ನೇಮಿಸಿದ್ರು, ಅವ್ರ ವಕೀಲರು ಸುಮಾರು ಪ್ರಶ್ನೆಗಳು ಕೇಳ್ತಾರೆ. ಅದಾದ್ಮೇಲೆ ಗೌರ್ಮೆಂಟ್ ವಕೀಲರು ಸುಮಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಆದ್ರೆ ಏನು ಈ ಸಂತ್ರಸ್ತೆಯರ ವಿಚಾರಣೆ ನಡೆಯುತ್ತೆ ಅವ್ರದ್ದು ಒಂದೇ ಸರಿ ವಿಚಾರಣೆ ಆಗೋದು. ಅಂದ್ರೆ ಅದು ಪೂರ್ತಿ ಅಂದ್ರೆ ಎಲ್ಲೂ ಬಹಿರಂಗವಾಗಿ ಅವ್ರು ಕಾಣಿಸ್ಕೊಳ್ಳೋದಿಲ್ಲ. ಮುಂದೆ ಮತ್ತೆ ಅವ್ರು ಯಾವತ್ತೂ ಕೋರ್ಟಿಗೆ ಬರೋದಿಲ್ಲ. ಸಂತ್ರಸ್ತೆಯರು ಇವರನ್ನು ನೋಡಿದವ್ರು ಅಂದ್ರೆ ಈಗ ಒಬ್ಬ ವ್ಯಕ್ತಿ ಅಲ್ಲಿ ನೀರಲ್ಲಿ ಬಿದ್ದಿರ್ತಾನೆ, ಇನ್ನಿಬ್ಬರನ್ನು ನೀರಲ್ಲಿ ತಳ್ಳಿರ್ತಾರೆ, ಇವರು ಮೊಬೈಲನ್ನು ಕಸ್ಕೊಂಡಿರ್ತಾರೆ, ಈ ಹುಡುಗರ ಕೈಯಲ್ಲಿ ಅಂದ್ರೆ ಈ ಪುರುಷರ ಕೈಯಲ್ಲಿ ದುಡ್ಡನ್ನು ಕಸ್ಕೊಂಡಿರ್ತಾರೆ. ಅವರು ನೇರವಾಗಿ ಅಂದ್ರೆ ಅವರು ಕೋರ್ಟಿನಲ್ಲಿ ಎಲ್ಲರೂ ಇದ್ದಾಗನೇ ಅವ್ರು ಏನು ಸಾಕ್ಷಿ ವಿಚಾರಣೆ ಆಗುತ್ತೆ ಪ್ರತಿಯೊಂದನ್ನು ಹೇಳ್ತಾ ಹೋಗ್ತಾರೆ. ಅದೇ ರೀತಿ ಬೇರೆ ಬೇರೆ ಸಾಕ್ಷಿ ಅಂದ್ರೆ 80 ಸಾಕ್ಷಿ ಅಂದ್ಕೊಳ್ಳೇನೆ. ಸೊ ಈ ವಿಚಾರಣೆ ಸಂಪೂರ್ಣವಾಗಿ ಮಾಡ್ತಾರೆ. ಆಗ ಏನಂತ ಹೇಳಿದ್ರೆ ಈ ಕೇಸನ್ನು ನೋಡ್ತಾ ನೋಡ್ತಾ ನ್ಯಾಯಾಧೀಶರಿಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಳಗಿನ ಆರೋಪಿಗಳಿದ್ದಾರೆ, ಅವ್ರಿಗೆ ಬೇಲ್ ಆಗಿರೋದಿಲ್ಲ, ಕಸ್ಟಡಿಯಲ್ಲೇ ಇರ್ತಾರೆ. ಹೀಗಾಗಿ ವಿಚಾರಣೆಯನ್ನು ಅವ್ರು ಏನ್ ಮಾಡ್ತಾರೆ, ಡೇಟ್ಗಳನ್ನ ಬೇಗನೆ ಕೊಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ಕೇಸಿನಲ್ಲಿ ಕ್ರೌರ್ಯವನ್ನು ತುಂಬಾ ಮೆರೆದಿದ್ದಾರೆ. ಕೇಸೇ ಏನಿದೆ ಏನಿಲ್ಲ ಅಂತ ಹೇಳಿ ಅವ್ರಿಗೆ ಯಾವಾಗ ಮನವರಿಕೆ ಆಗುತ್ತೆ, ಸಂಪೂರ್ಣ ವಿಚಾರಣೆಯನ್ನ ಒಂದು 6 ತಿಂಗಳಲ್ಲೇ ಮುಗಿದು ಹೋಗುತ್ತೆ. ಅಂದ್ರೆ ಎರಡನ್ನೂ ನೋಡ್ತಾರೆ, ಎರಡೂ ಕಡೆ ವಾದ, ಸಾಕ್ಷಿಗಳೇನ್ ಹೇಳ್ತಾರೆ ಅನ್ನುವಂಥದ್ದು ಕ್ಲೋಸ್ ಆಗಿ ನ್ಯಾಯಾಧೀಶರು ಮಾನಿಟರ್ ಮಾಡಿರ್ತಾರೆ. ಯಾವುದೆಲ್ಲ ಏನೇನು ಇರುತ್ತೆ ಅನ್ನುವಂಥದ್ದನ್ನ ತಪ್ಪು ಸರಿಗಳನ್ನೆಲ್ಲಾನು ಬರೆದಿಟ್ಕೊಂಡಿರ್ತಾರೆ. ಅಂತ ಹೇಳಿದ್ರೆ ಅದನ್ನ ಡಿಕ್ಟೇಟ್ ಮಾಡಿರ್ತಾರೆ, ಈ ರೀತಿ ಇವನು ಈ ರೀತಿ ಹೇಳಿದಾನೆ, ಈ ಸಾಕ್ಷಿ ಈ ರೀತಿ ಹೇಳಿದಾನೆ ಅಂತೇಳಿ. ಕೊನೆ ದಿವಸ ತೀರ್ಮಾನಕ್ಕೆ ಬರ್ತಾರೆ. ಎರಡನ್ನೂ ನೋಡಿದಾಗ ಏನ ಸಾಕ್ಷಿಗಳಿರ್ಬೋದು, ಸಂತ್ರಸ್ತರು ಯಾರಿರ್ತಾರೆ ಅವ್ರು ಹೇಳಿದ್ದಿರ್ಬೋದು, ಆಮೇಲೆ ಪ್ರತಿಯೊಂದನ್ನು ನೋಡಿದಾಗ ಗೊತ್ತಾಗುತ್ತೆ, ಅವ್ರಿಗೆ ನ್ಯಾಯಾಧೀಶರ ಮನವರಿಕೆ ಆಗುತ್ತೆ, ಇಲ್ಲಿ ತಪ್ಪು ನಡೆದಿದೆ, ಈ ವ್ಯಕ್ತಿಗಳು ಆರೋಪಿಗಳು ಅಂಥೇಳಿ, ದೋಷಿಗಳು ಅಂತೇಳಿ ತೀರ್ಮಾನಕ್ಕೆ ಬರ್ತಾರೆ. ಯಾವಾಗ ದೋಷಿಗಳಂತ ತೀರ್ಮಾನಕ್ಕೆ ಬರ್ತಾರೆ, ಇನ್ನು ಉಳಿದಿರುವಂಥದ್ದು ಶಿಕ್ಷೆ ಎಷ್ಟು ವರ್ಷ ಕೊಡಬೇಕು ಅನ್ನುವಂಥದ್ದು, ಅದಕ್ಕೊಂದು ದಿವಸ ವಾದಗಳನ್ನ ಇಟ್ಕೊಳ್ತಾರೆ. ಆಗ ಆರೋಪಿಗಳ ಪರ ವಕೀಲರು ಹೇಳ್ತಾರೆ, ಇಲ್ಲ ಅವ್ರ ಮನೆಯಲ್ಲಿ ಕಷ್ಟ ಇದೆ, ಹಾಗೆ ದುಡಿಬೇಕು, ಅವ್ರ ಚಿಕ್ಕ ವಯಸ್ಸಿದೆ, ಇನ್ನೂ ಫ್ಯೂಚರ್ ಇದೆ, ಹಾಗೆ ಹೀಗೆ
ಈ ರೀತಿ ತಪ್ಪಾಗಬಾರ್ದಿತ್ತು, ಈ ರೀತಿ ತಪ್ಪು ಮಾಡಿಬಿಟ್ರು ಅಂತ ಅವ್ರು ಹೇಳ್ತಾರೆ. ಆದರೆ ಸರ್ಕಾರಿ ವಕೀಲರು ಅಂತ ಹೇಳಿದರೆ ಏನು ವಿಕ್ಟಿಮ್ಗಳ ಪರವಾಗಿರ್ತಾರೆ, ಸಂತ್ರಸ್ತರ ಪರವಾಗಿ ಯಾರು ಸರ್ಕಾರಿ ವಕೀಲರು ಇರ್ತಾರೆ, ಈ ರೀತಿ ಕೃತ್ಯ ಎಲ್ಲೂ ನಡೆದಿಲ್ಲ. ಇದೇ ಒಂದು ವೇಳೆ ಇದಕ್ಕೆ ಗರಿಷ್ಠವಾದ ಶಿಕ್ಷೆಗಳನ್ನು ಕೊಡಲಿಲ್ಲ ಅಂತ ಹೇಳಿದ್ರೆ ಯಾರಲ್ಲೂ ಭಯ ಇರುವುದಿಲ್ಲ ನ್ಯಾಯಾಂಗ ವ್ಯವಸ್ಥೆ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಯಾಕಂದ್ರೆ ತಮಗೆ ಗೊತ್ತಿದ್ದು ಕ್ರೌರ್ಯವನ್ನ ಮೆರೆದಿದ್ದಾರೆ. ಇಲ್ಲಿ ಕ್ರೂರತ್ವದಿಂದ ಒಬ್ಬ ವಿಯಕ್ತಿಯನ್ನ ಜೀವವನ್ನ ತೆಗೆದಿದ್ದಾರೆ. ಬೇಡ 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 ಅಂತೇಳಿ ಆ ಇಬ್ರು ಹೆಣ್ಮಕ್ಳು, ಸಂತ್ರಸ್ತೆ 2 ಹೆಣ್ಮಕ್ಳು ಬೇಡ್ಕೊಂಡ್ರು. ಅವ್ರನ್ನ ವಿಪರೀತವಾಗಿ ಅವ್ರ ಮೇಲೆ ಇಡೀ ಸಿಕ್ಕಾಗೆ ಕ್ರೌರ್ಯವನ್ನ ಮೆರೆದಿದ್ದಾರೆ ಅನ್ನೋದಕ್ಕೆ ಸುಮಾರು ಸಾಕ್ಷಿಗಳನ್ನು ಹೇಳ್ತಾ ಅವರು ವಾದಿಸ್ತಾರೆ. ಆಗ ಕೊನೆಯದಾಗಿ ಅಂತ ಹೇಳಿದ್ರೆ ನ್ಯಾಯಾಧೀಶರು ಹೇಳ್ತಾರೆ ಶಿಕ್ಷೆಯನ್ನ ಪ್ರಕಟಿಸ್ತೇನೆ ಅಂತ ಹೇಳಿ. ಆ ಸಾಕ್ಷಿಗಳೇನಿರ್ತಾವೆ, ಸಂತ್ರಸ್ತೆಯರ ಡೆತ್ ಆಗಿರ್ತಾರೆ, ಅವ್ರ ಮನೆ ಪರಿಸ್ಥಿತಿ, ಇದನ್ನೆಲ್ಲ ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ಎಲ್ಲ ಪರಿಗಣನೆ ತೊಗೊಂಡು ಕೊನೆಯದಾಗಿ ಸಮಾಜಕ್ಕೆ ಒಂದು ಸಂದೇಶ ಹೋಗ್ಬೇಕಂತ ಹೇಳಿ ಇದೇ ರೀತಿ ಮುಂದೆ ಯಾರು ಈ ರೀತಿ ಕೃತ್ಯ ಮಾಡೋರು ಯೋಚನೆ ಮಾಡ್ಬೇಕಂತೇಳಿ ಈ ಕೇಸಿನಲ್ಲಿ ಏನಾಗುತ್ತೆ, ಮರಣದಂಡನೆಯನ್ನು ವಿಧಿಸ್ತಾರೆ. ಈ ಒಂದು ಕೃತ್ಯಕ್ಕೆ ಬೇಗನೆ ಅಂತ ಹೇಳಿದ್ರೆ ತುಂಬಾ ತ್ವರಿತಗತಿಯಲ್ಲಿ ರಾಜ್ಯದಲ್ಲಿ ಈ ರೀತಿ ತ್ವರಿತಗತಿಯಲ್ಲಿ ಯಾವ ಕೇಸ್ಗಳ ವಿಚಾರಣೆನೂ ಆಗಿಲ್ಲ. ಅದಾದ ಮೇಲೆ ಈ ರೀತಿಯ ಮರಣದಂಡನೆ ಶಿಕ್ಷೆನೂ ಪ್ರಕಟವಾಗಿಲ್ಲ ಅಂತ ಹೇಳ್ತಾರೆ ಎಕ್ಸ್ಪರ್ಟ್ಸ್ಗಳು. ಈ ಕೇಸ್ನಲ್ಲಿ 3 ಜನರಿಗೆ ಮರಣದಂಡನೆ ಆಗುತ್ತೆ. ಈಗ ರಾಜ್ಯದಲ್ಲೇ ಐತಿಹಾಸಿಕ ತೀರ್ಪು. ಮುಂದೆ ಈ ಕೇಸು ಹೈಕೋರ್ಟ್ನಲ್ಲಿ ಏನಾಗುತ್ತೆ ಕಾದು ನೋಡಬೇಕು. ಸೊ ಈಗ ಇದೊಂದು ಐತಿಹಾಸಿಕ ತೀರ್ಪು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಕೇವಲ ಜನಜಾಗೃತಿಗೋಸ್ಕರ.